ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಗೋಧಿ ಹಿಟ್ಟಿನಿಂದ ಪೂರಿನ ಯಾವ ರೀತಿ ಮಾಡ್ಕೊಳ್ಳೋದು, ಸ್ವಲ್ಪನೂ ಆಯಿಲ್ ಹಿಡಿಲ್ದಂಗೆ ಅಂತ, ಅದ್ರ ಜೊತೆಗೆ ನಾನು ಆಲೂಗಡ್ಡೆ ಹಾಗೆ ಬಟಾಣಿ ಯೂಸ್ ಮಾಡಿಕೊಂಡು ಕುರ್ಮಾನ ಮಾಡಿ ತೋರ್ಸಾತಿ ನೋಡ್ರಿ. ಸೊ ಮತ್ತೆ ತಡ ಮಾಡ್ತೀರಿ? ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ಮೊದಲೇದಾಗಿ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಒಂದು 3 ಕಪ್ನಷ್ಟು ಸಾನಿಗೆ ಹಾಕ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಸ್ವಲ್ಪ ಒಂದು 2-3 ಚಮಚದಷ್ಟು ಎಣ್ಣೆನ ಹಾಕ್ಕೊಳಕತ್ತೀನಿ. ಹಾಗೆ ನೀವು ಇದಕ್ಕೆ ಸೋಡಾ ಹಾಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ನಾನಿಲ್ಲಿ ಸೋಡಾನ ಯೂಸ್ ಮಾಡಲ್ದೆ ನಾನಿಲ್ಲಿ ಮಾಡಿ ತೋರ್ಸಾತೀನಿ. ಇದಕ್ಕೆ ನಾವು ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಗಟ್ಟಿಯಾಗ ನಾದ್ಕೊಂಡು ಇಟ್ಕೋಬೇಕು ನೋಡ್ರಿ. ಸೊ ಮೇಲ್ಗಡೆ ಲಾಸ್ಟಿಗೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ, ಸ್ವಲ್ಪ ಅಂದರೆ ಮೇಲ್ಗಡೆ 1 ಸ್ಪೂನ್ ಎಣ್ಣೆ ಹಾಕಿ ಲಾಸ್ಟಿಗೆ ಕಲಸೋದ್ರಿಂದ ಕೈಗೆಲ್ಲ ಏನು ಹಿಟ್ಟೆಲ್ಲ ಅಂಟ್ಕೊಂಡಿರತ್ತೆ ನೋಡ್ರಿ. ಸೊ ಅದೆಲ್ಲನೂ ಹೋಗುತ್ತೆ, ಪೂರ್ತಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ಸಾಫ್ಟ್ ಹಂಗೆ ಹಿಟ್ಟನ್ನು ನಾದಿಟ್ಕೊಂಡೀನಿ, ಇಷ್ಟು ಗಟ್ಟಿ ಹಂಗೆ. ಇದನ್ನು ಒಂದು 2 ನಿಮಿಷ ನೆನೆಯಾಕ ಬಿಡ್ತೀನಂತ. ಸೊ ಇದು ನಾನಿಲ್ಲಿ ಈ ಕಡೆ ನಾನು ಕುರ್ಮಾ ಮಾಡೋಕೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣಂತ. ಸೊ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿ, ಒಂದು 2 ಚಮಚದಷ್ಟು ಪುಟಾಣಿ, ಒಂದು 4ರಿಂದ 5 ಗೋಡಂಬಿ, 1 ಚಮಚದಷ್ಟು ಬಡೆ ಸೊಂಪು, ಹಂಗೆ 1 ಇಂಚಿನಷ್ಟು ಚಕ್ಕೆನ ಹಾಕ್ಕೊಳಕತ್ತೀನಿ. ಸೊ ಆಮೇಲೆ ಒಂದು 4 ಲವಂಗನ ಹಾಕ್ಕೊಳಕತ್ತೀನಿ ನೋಡ್ರಿ. ಸೊ ಖಾರಕ್ಕೆ 3 ಹಸಿಮೆಣ್ಸಿನ್ಕಾಯಿ, ನೀವು ಖಾರ ಜಾಸ್ತಿ ಇಷ್ಟಪಡೋರಾಗಿದ್ದರೆ ಇನ್ನೊಂದೆರಡು ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಫುಲ್ಲಾಗ ನೈಸಾಗ ನೀವು ಪೇಸ್ಟ್ ಮಾಡ್ಕೊಂಡು ಬರ್ರಿ ಅದನ್ನು ಮಿಕ್ಸಿ ಒಳಗೆ. ಸೊ ಈ ಕಡೆ ಒಗ್ಗರಣೆಗೆ ನಾನು ಒಂದು 4 ಚಮಚದಷ್ಟು ಎಣ್ಣೆನ ಹಾಕಿ ಒಂದು ಉಳ್ಳಾಗಡ್ಡಿನ ಉದ್ದ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಳ್ಳಕತ್ತೀನಿ. ಹಂಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಕತ್ತೀನಿ ನೋಡ್ರಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನಾವು ಫ್ರೈನ ಮಾಡ್ಕೊಳ್ಳೋಣಂತ. ಉಳ್ಳಾಗಡ್ಡಿ ಸ್ವಲ್ಪ ಹಸಿ ವಾಸನೆ ಹೋಗ್ತಾ ಇರಲಿ. ಇದಕ್ಕೆ ನಾವು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಕತ್ತೀನಿ. ಸೊ ಅರಿಶಿನ ಪುಡಿ ಹಾಕ್ಕೊಂಡು ಆಮೇಲೆ ಟೊಮೆಟೊನ ಹಾಕ್ಕೊಳ್ಳೋಣಂತ. ಸೊ ಈ ರೀತಿ ನಾನು ಉದ್ದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊನ. 1 ಟೊಮೆಟೊ ಸಾಕಾಗತ್ತೆ ನೋಡ್ರಿ. ಸೊ ನಿಮ್ಗೆ ಹುಳಿ ಜಾಸ್ತಿ ಬೇಕನ್ಸಿದ್ರೆ ನೀವು 2 ಟೊಮೆಟೊ ಹಾಕೋಬೋದು. ಸೊ ಇಲ್ಲಿ ಒಂದು ಕಪ್ನಷ್ಟು ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಸೊ ಈ ಸೀಸನಲ್ಲಿ ಸಿಗ್ತಕ್ಕಂಥ ಬಟಾಣಿನ ತೊಗೊಂಡಿದ್ದೀನಿ. ಸೊ ನಿಮಗಿಲ್ಲ ಅಂತಂದರೆ ನೀವು ಒಣ ಬಟಾಣಿನ ನೆನೆಸಿಬಿಟ್ಟು ಹಾಕ್ಕೋಬೋದು. ಸೊ ಇವಾಗ ಒಂದು 2 ಆಲೂಗಡ್ಡೆ ಮೇಲ್ಗಡೆ ಸಿಪ್ಪಿ ತೆಗೆದು ಈ ರೀತಿ ಕ್ಯೂಬ್ಸ್ ಥರ ನಾನು ಕಟ್ ಮಾಡಿ ಇಟ್ಕೊಂಡೇನೆ ನೋಡ್ರಿ. ಸೊ ಅದನ್ನು ಕೂಡ ಇದ್ರ ಒಳಗಡೆ ಹಾಕ್ಕೊಂಡ್ಬಿಟ್ಟು ಪೂರ್ತಿ ನಾವು ಇದನ್ನು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷಗಳ ಕಾಲ ಅಷ್ಟು ನಾವು ಎಣ್ಣೆ ಒಳಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಂಗೆ ಇದಕ್ಕೆ ಮೇಲ್ಗಡೆ 1 ಚಮಚದಷ್ಟು ಜೀರಿಗೆ ಪುಡಿ ಹಾಕ್ಕೊಳತ್ತೀನಿ. ಇದು ಪೂರ್ತಿ ಚಂದಾಗ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ನೋಡ್ರಿ ಮಸಾಲೆನ, ಸೊ ಅದನ್ನು ಇದರೊಳಗಡೆ ಹಾಕ್ಕೊಳಕತ್ತೀನಿ. ಸೊ ಇಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನೀವು ಮಿಕ್ಸ್ ಕೊಡ್ರಿ. ಇದು ಈ ಕುರ್ಮಾ ಐತಲ್ಲ, ಚಪಾತಿಗೂ ಸೂಟ್ ಆಗುತ್ತೆ, ರೊಟ್ಟಿ ಅನ್ನ ಜೊತೆಗೂ ಇನ್ನೂ ಭಾರಿ ಮಸ್ತ್ ಇರತ್ತೆ ನೋಡ್ರಿ. ಹಂಗೆ ಪೂರಿ ಮತ್ತು ಜೊತೆಗಂತೂ ಭಾರಿ ಮಸ್ತ್ ಇರುತ್ತೆ. ಸೊ ಇದು ಪೂರಿ ಜೊತೆಗೂ ಮಾಡ್ಕೊಂಡು ತಿನ್ನಿರಿ. ಹಂಗೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡಾಕತ್ತೀರಿ ನೋಡ್ರಿ, ಪ್ಲೀಸ್ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಮೇಲ್ಗಡೆ ಇದಕ್ಕೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಂದಾಗ ನಾನು ಒಂದು 3ರಿಂದ 4 ನಿಮಿಷಗಳ ಕಾಲ ಅಷ್ಟು ಕುದಿಯಾಕ ಬಿಡ್ತೀನಂತ. ಸೊ ಇವಾಗ ಲಾಸ್ಟಿಗೆ ಫಿನಿಶಿಂಗ್ ಲಾಸ್ಟ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳತ್ತೀನಿ. ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕೋದ್ರಿಂದ ಅಡುಗೆ ತುಂಬ ಚೆನ್ನಾಗಿ ಅನ್ಸತ್ತೆ ನೋಡ್ರಿ. ಸೊ ಇವಾಗ ಆಲೂಗಡ್ಡೆ ಇದೆಲ್ಲನೂ ಬಂದೈತಿ. ನಿಮ್ಗೆ ರುಚಿಗೆ ಸ್ವಲ್ಪ ಉಪ್ಪು ಖಾರ ಏನಾದ್ರು ಬೇಕನ್ಸಿದ್ರೆ ನೀವು ಇವಾಗ ನೆಕ್ಕಿನ ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಹಾಕ್ಕೋಬೋದು. ಸೊ ಇವಾಗ ನೋಡಿದ್ರೆ ಲಾಸ್ಟಿಗೆ ಕುರ್ಮಾ ರೆಡಿ ಆಗೈತಿ. ಈ ಕಡೆ ಏನೋ ಹಿಟ್ಟು ನೆನೆದಿಟ್ಟಿತ್ತಲ್ಲ, ಸೊ ಇದು ಕೂಡ ಚಂದಾಗ ನೆನೆದೈತಿ. ಮತ್ತು ಇದನ್ನು ಪೂರಿ ಮಾಡೋಕೆ ಸ್ಟಾರ್ಟ್ ಮಾಡಲ್ಲ ಅಂತ. ಅದಕ್ಕಿಂತ ಮೊದಲಾಗ ಸ್ವಲ್ಪ ಹಿಟ್ಟನ್ನು ಚಂದಾಗ ಮಿದ್ಕೊಳ್ರಿ. ಸೊ ನೋಡತ್ತಿರಲ್ಲ, ಈ ಸೈಜಿಗೆ ನಾನು ಉಳ್ಳಿನ ಕಟ್ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ. ಸೊ ನೋಡಕತ್ತಿರಲ್ಲ, ಈ ರೀತಿ ಚಿಕ್ಕದಾಗಿ ಉಳ್ಳಿನ ಮಾಡಿಟ್ಕೊಳ್ರಿ. ಸೊ ಇವಾಗ ಈ ರೀತಿ ರೌಂಡ್ ಮಾಡ್ಕೊಂಡು ಮಧ್ಯ ಪ್ರೆಸ್ ಮಾಡಿಕೊಂಡು ಇಷ್ಟು ಸೈಜ್ ಒಳಗೆ ನಾನು ಉಳ್ಳಿನ ಇಟ್ಕೊಂಡು ನೋಡ್ರಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ನೀವು ಆಯಿಲ್ ಹಿಡಿಬಾರ್ದು, ಪೂರಿ ಸ್ವಲ್ಪ ಡ್ರೈ ಆಗಿರಬೇಕು ಅಂತಂದ್ರೆ ನೀವು ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಚ್ಬಿಟ್ಟು ಈ ಪೂರಿನ ನೀವು ಲಟ್ಟಿಸ್ಕೊಳ್ಳೋದ್ರಿಂದ ಆಯಿಲ್ ಸ್ವಲ್ಪನೂ ಹಿಡಿಯೋಂಗಿಲ್ಲ, ಡ್ರೈ ಆಗೇ ಇರುತ್ತೆ ನೋಡ್ರಿ ಪೂರಿ. ಸೊ ನೀವು ಆಯಿಲ್ ಹಿಡಿಲ್ದಂಗೆ ಪೂರಿನ ಮಾಡ್ಕೋಬೋದು ಗೋಧಿ ಹಿಟ್ಟಿನಿಂದ. ಸೊ ಗೋಧಿ ಹಿಟ್ಟು ಒಳ್ಳೆಯದು. ಸೊ ಹಾಗಾಗಿ ನೋಡಿದ್ರಲ್ಲ, ಈ ಸೈಜ್ ಹಂಗೆ ಹೇಳ್ತೀವಿ ಸೈಜ್ ಒಳಗೆ ನಾನು ಪೂರಿನ ಲಟ್ಟಿಸಿ ಇಟ್ಕೊಳಕತ್ತೀನಿ. ಈ ರೀತಿ ನೀವು ಹಿಟ್ಟು ಹಚ್ಚಿ ಎಲ್ಲ ಒಂದು ಮೇಲೆ ಲಟ್ಟಿಸ್ಕೊಂಡು ನೋಡ್ರಿ, ಪೂರಿನ ಆಯಿಲ್ ಹಿಡಿಯೋಂಗಿಲ್ಲ. ಸೊ ಹಾಗಾಗಿ ಇವಾಗ ನೋಡಿದ್ರಲ್ಲ, ಈ ರೀತಿ ಪೂರಿನ ನಾನು ಮಾಡಿ ಇಟ್ಕೊಂಡಿನಿ. ಈ ಕಡೆ ಎಣ್ಣೆ ಕಾಯಕ ಇಟ್ಟಿದ್ದೆ. ಸೊ ಎಣ್ಣೆನೂ ಕೂಡ ಬಿಸಿ ಆಗೈತಿ. ಇವಾಗ ನಾವು ಪೂರಿನ ಕರಿನಂತ ಗ್ಯಾಸ್ನ ಮೀಡಿಯಮ್ ಒಳಗೆ ಇಟ್ಕೊಂಡು ಈ ರೀತಿ ಹಿಂಗೆ ಎಣ್ಣೆ ಕಾದಿರ್ಬೇಕು ನೋಡ್ರಿ. ಸೊ ಅದ್ರೊಳಗಡೆ ಹಿಟ್ಟು ಹಾಕ್ಕೊಂಡು ಈ ರೀತಿ ಮೇಲ್ಗಡೆ ಎಲ್ಲ ಎಣ್ಣೆನ ಹಿಂಗೆ ಹಾಕ್ತಾ ಹಿಂಗೆ 2 ಸೈಡಿಂದ ಚಂದಾಗ ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಈ ರೀತಿ ನೀವು ಎಣ್ಣೆನ ಮೇಲ್ಗಡೆ ಚಿಪ್ಪಡಿಸೋದ್ರಿಂದ
ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿರಿ. ಇದಕ್ಕೆ ನಾವು ನೋಡಕತ್ತೀರಿ ಸೋಡಾ ಏನೂ ಹಾಕಿಲ್ಲ, ಅಂದರೂ ಕೂಡ ಪೂರಿ ತುಂಬ ಚೆನ್ನಾಗಿ ನೀಟಾಗಿ ಉಬ್ಬಿ ಬರತ್ತ ನೋಡಿರಿ. ಸೊ ನೋಡಿದ್ರಲ್ಲ, ಈ ರೀತಿ ಪೂರಿನ ಎಣ್ಣೆ ಒಳಗೆ ನಾನು ಕರೆದಿಟ್ಕೊಳತ್ತೀನಿ. 2 ಸೈಡಿಂದ ಕರೆದು ತಗೊಂಡ್ವಿ ಅಂತಂದ್ರೆ ಪೂರಿ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ಆಲೂಗಡ್ಡೆ ಕುರ್ಮಾ ಜೊತೆಗೆ ಈ ಪೂರಿ ತುಂಬ ಚೆನ್ನಾಗಿ ಅನ್ಸುತ್ತೆ. ಸೊ ನೋಡಿದ್ರಿ, ಈ ಬಟಾಣಿನ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಕುರ್ಮಾನ ಮನ್ಯಾಗ ಮಾಡ್ಕೊಂಡು ತಿಂದು ನೋಡಿರಿ, ಭಾರಿ ಮಸ್ತ್ ಇರುತ್ತೆ. ಸೊ ಹಂಗೆ ನೋಡಿದ್ರಲ್ಲ, ಯಾವ ರೀತಿ ನಿಮ್ಗೆ ಆಲೂ ಕುರ್ಮಾ ಹಂಗೆ ನಾನು ಪೂರಿನ ಮಾಡಿ ಹೆಂಗೆ ತೋರಿಸೋದಂತ ತೋರಿಸಿನಂಥ ಚಪಾತಿ ಹಿಟ್ಟಿನಿಂದ. ಸೊ ಮತ್ತೆ ಕಡೆ ಮಾಡ್ತೀರಿ, ನೀವು ಇದನ್ನು ಮನ್ಯಾಗ ಒಮ್ಮೆ ಆದರೂ ಟ್ರೈ ಮಾಡಿರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವೇನು ಮಾಡಬೇಕಪ್ಪ ಅಂತಂದ್ರೆ, ಮರಿದ ಈ ರೆಸಿಪಿನ ಒಮ್ಮೆ ಆದರೂ ನೀವು ಟ್ರೈ ಮಾಡಿ ನೋಡಿರಿ.